ಉತ್ತರ ಕರ್ನಾಟಕದಲ್ಲಿ ಒಂದು ನಾಡ್ನುಡಿ ಅದ. ಅದೇನಂದ್ರೆ ಅಬ್ರು ಇಲ್ದವ್ ಗಬ್ರು. ಮಾನ ಮರ್ಯಾದೆ ಮೂರು ಬಿಟ್ಟವ ದೊಡ್ಡ ಮನುಷ್ಯ ಅಂತ ದೊಡ್ಡ ಮನುಷ್ಯರು ಯಾರು ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯ, DK ಶಿವಕುಮಾರ್. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ 11 ಜನ RCB ಘಟನೆಯಲ್ಲಿ ನಿಧನರಾದದ್ದನ್ನು ನೋಡಿ ಒಂದು ಕ್ಷಣನೂ ಇರದೆ ರಾಜೀನಾಮೆ ಕೊಟ್ಟು ಗೌರವದಿಂದ ತನಿಖೆಗೆ ಅನುವು ಮಾಡಿಕೊಡ್ಬೇಕಾಗಿತ್ತು. ಆದರೆ ಬಂಡತನದಿಂದ ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಆರೋಪ ಮಾಡಿಸ್ತಾ ಇದ್ದಾರೆ. ಈ ಘಟನೆಗೆ BJP JDS ಕಾರಣ ಅಂತೇಳಿ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ದರೆ 2 ವರ್ಷ ಆಡಳಿತ ಅಲ್ಲ 3 ದಿನ ಆಡಳಿತ ನಡೆಸ್ತಿರ್ಲಿಲ್ಲ. ಮಾನ ಮರ್ಯಾದೆ ಬಿಟ್ಟು ಲಜ್ಜೆಗೆಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಬಂಧುಗಳು ಅಷ್ಟೇ ಅಲ್ಲ, ಮೊನ್ನೆ ದಿನ ಕ್ಯಾಬಿನೆಟ್ ಸಭೆ ಮಾಡಿ ಹಿಂದುಳಿದ ವರ್ಗಗಳ ಕಾಂತರಾಜ್ ಆಯೋಗದ ವರದಿಯನ್ನು 100 ಕೋಟಿ ರೂಪಾಯಿ ಖರ್ಚು ಮಾಡಿ ತಿರಸ್ಕಾರ ಮಾಡಿದ್ದಾರೆ. ಇವರ ಆಡಳಿತದಲ್ಲಿ 700ಕ್ಕಿಂತಲೂ ಹೆಚ್ಚು ಜನ ಬಾಣಂತಿಯರ ಸಾವಾಗಿದೆ. 3400 ರೈತರ ಸಾವಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ 106 ಪ್ರಕರಣಗಳಾಗಿವೆ. ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವರಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 23 ಲಕ್ಷ ವಯೋವೃದ್ಧರದು ಮುದುಕರದು ಪೆನ್ಷನ್ ಕಟ್ ಮಾಡ್ತಕ್ಕಂಥ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ. ಇವರು ಯಾಕೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಖಜಾನೆ ಖಾಲಿಯಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಬಡವರಿಗೆ ಪೆನ್ಷನ್ ಕೊಡಲಿಕ್ಕೂ ಕೂಡ ಇವರಿಗೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಯಾರು 60 ವರ್ಷ ದಾಟಿರ್ತಾರ ಅಂತ ಮುದುಕರಿಗೆ, ದುಡಿಲಿಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲದಂಥವ್ರಿಗೆ ಪೆನ್ಷನ್ ಕೊಡ್ತಾರೆ. 60 ವರ್ಷ ದುಡಿದ ಸಾಕು, ನೆಮ್ಮದಿಯಿಂದ ಕೊನೆ ದಿನಗಳಲ್ಲಿ ಜೀವನ ಮಾಡಬೇಕು. ಇಂಥ ಕೆಟ್ಟ ಸರ್ಕಾರವನ್ನು ನಾವಿವತ್ತು ತೊಲಗಿಸುವವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಶಾಪಗ್ರಸ್ತವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರವನ್ನು ಕಿತ್ತವರೆಗೂ ನಾವೆಲ್ಲರೂ ಹೋರಾಟವನ್ನು ಮುಂದುವರ್ಸೋಣ ಅಂತೇಳಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.